ಹೈಡಿ ಟೆರೇಸಾ, ಕಾಲ್ ಮತ್ತೆ ವಿಲಿಯಂ ಮಾತಾಡೋದನ್ನ ಕೇಳಿಸ್ಕೊತಾಳೆ. ಪೀಟರ್ನ ರಹಸ್ಯ ಜಾಗಕ್ಕೆ ಹೋಗ್ಬೇಕು ಅಂತಿರ್ತಾರೆ. ಅದೇನಿದೆ ನಂಗು. ಹೈಡಿ ಇದನ್ನ ಪೀಟರ್ಗೆ ತಿಳಿಸ್ತಾಳೆ. ಟ್ರೆಜರ್ ಹಿಂದೆ ಬೀಳ್ತಾ ಇದ್ದಾರೆ. ಕಾರ್ಲ್ ಮತ್ತೆ ತಂಡದ ದಾರಿ ತಪ್ಸಿ ಇವರಿಬ್ರು ಮರದ ಮನೆನ್ ಕಾಪಾಡ್ತಾರೆ. ಅವ್ರು ನಮಗ್ ಮೋಸ ಮಾಡ. ನಂತರ ಪೀಟರ್ ಹೈಡಿಗೆ ತನ್ನ ಮರದ ಮನೆನ ತೋರಿಸ್ತಾನೆ. ಹೈಡಿ ಮತ್ತೆ ಪೀಟರ್ ಸದಾ ಗೆಳೆಯರಾಗಿರ್ತೀವಿ ಅಂತ ಮಾತ್ ಕೊಡ್ತಾರೆ. ಇಷ್ಟ ಚೆನ್ನಾಗಿದೆ. ಇಡೀ ಆಕಾಶನೇ ಜೇನುತುಪ್ಪದಲ್ಲಿ ಅದ್ದದಾಗಿದೆ. ಕೆರೆ ಹತ್ರ ಇಷ್ಟ ಚೆನ್ನಾಗಿರುತ್ತೆ. ಇಡೀ ದಿನ ಒಂದ್ ಮಾತು ಆಡಿಲ್ಲ ನೀನು. ಪೀಟರ್, ನಿಂಗೇನು ಆಗಿಲ್ಲ ತಾನೇ? ಹೌದು, ಹುಷಾರಾಗಿದ್ದೀನಿ. ನೀನ್ ನನಗೇನ್ ಬೇಕಾದ್ರೂ ಹೇಳ್ಬೋದು. ಅದ್ ನನ್ನ ಹತ್ರನೇ ಇರುತ್ತೆ. ಏನ್ ಹೇಳಿ ನಿಂಗೆ? ಯಾಕೆ? ನಾನು ಈ ಮನೆನ ಬಿಟ್ಟು ಹೋಗ್ಬೇಕು, ಮೇಕೆಗಳನ್ನ ಬಿಟ್ಟು ಹೋಗ್ಬೇಕು. ಮೇಕೆಗಳನ್ನ ಯಾಕೆ ಬಿಟ್ಟು ಹೋಗ್ಬೇಕು? ಯಾಕಂದ್ರೆ ನಾನು ಸ್ಕೂಲಿಗೆ ಹೋಗ್ಬೇಕು. ಸ್ಕೂಲು ಅಷ್ಟು ಕೆಟ್ಟ? ಹೌದು, ತುಂಬಾ ಕೆಟ್ಟದು. ಒಂದೇ ರೂಮಲ್ಲಿ ಇಡೀ ದಿನ ಲಾಕ್ ಮಾಡ್ತಾರೆ. ಒಂದೇ ಚೇರಲ್ಲಿ ತುಂಬಾ ಗಂಟೆ ಕುತ್ಕೋಬೇಕು. ಮತ್ತೆ ಹೋಮ್ವರ್ಕ್ ಕೂಡ ಇರುತ್ತೆ. ಆದ್ರೆ ಕಲಿಯಕ್ ತುಂಬಾ ವಿಷಯ ಸಿಗುತ್ತೆ ಅಲ್ವಾ? ನಾನು ಆ ವಿಷಯಗಳನ್ನೆಲ್ಲ ಬೆಟ್ಟದ ಮೇಲೆ ಕಲ್ತ್ಕೋತೀನಿ ಮೇಕೆಗಳ ಜೊತೆ. ಅಷ್ಟ್ ಕೆಟ್ಟಾಗೂ ಇರಲ್ಲ. ಕೆಟ್ಟಾಗಿರುತ್ತೆ, ನಿನಗ್ ಗೊತ್ತಿಲ್ಲ ಅಷ್ಟೇ. ಬಾ. ಕುತ್ಕೋ. ಓ ಖಂಡಿತ ಮಿಸ್ಟರ್ ಪೀಟರ್. ಸರಿ, ರಾಜ ಯಾರು? ನೀನ್ ಹೇಳ್ಬೇಕು. 1000 ವರ್ಷಗಳ ಹಿಂದೆ. ಏನು ರಾಜ? ರಾಜನ ಹೆಸರು ಗೊತ್ತಿಲ್ವಾ? ನಿನ್ ಹೋಮ್ವರ್ಕ್ ನ ಕರೆಕ್ಟ್ ಆಗಿ ಮಾಡಿಲ್ಲ ಅನ್ಸುತ್ತೆ ಅಲ್ವಾ? ಸಾಕ್ ನಿಲ್ಸು. 100 ಲೈನ್ ಬರಿಬೇಕು. ಒಂದೇ ಒಂದ್ ಚುಕ್ಕೆ ಕೂಡ ಲೈನಿಂದ ಆಚೆ ಹೋದ್ರೆ ಎಲ್ಲಾನು ತಿರ್ಗಾ ಬರಿಬೇಕಾಗತ್ತೆ. ಅಲ್ಲ, ನಂಗೆ ಹೇಗ್ ಬರೀದಂತ ಗೊತ್ತೇ ಇಲ್ಲ. ಇಷ್ಟ ದೊಡ್ಡ ಹುಡುಗಿಯಾಗಿ ಹೇಗ್ ಬರಿಬೇಕು ಅಂತ ಗೊತ್ತಿಲ್ವಾ ನಿಂಗೆ? ನೀನ್ ಬರೀಲೇಬೇಕು. ಎಲ್ರೂ ಕೂಡ ನಿನ್ನ ನೋಡಿ ಆಡ್ಕೋತಾರೆ. ನೀನ್ ಬರೀತಿರೋದು ಕಾಣಿಸ್ತಿಲ್ಲ ಹೈಡಿ. 100 ಲೈನ್ ಹೋಮ್ವರ್ಕ್ ಬರೆಯೋರ್ಗು ಯಾರು ಈ ರೂಮ್ ಬಿಟ್ಟು ಹೋಗಂಗಿಲ್ಲ. ಅರ್ಥ ಆಯ್ತಾ? ಡೋರ್ಗಳು ಲಾಕ್ ಆಗಿದೆ ಮಿಸ್ ಹೈಡಿ. ಈಗ ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀಯ ಅಂತ ನಾನು ಕೂಡ ನೋಡ್ತೀನಿ. ಅಯ್ಯೋ ಹೈಡಿ, ಅಳ್ಬೇಡ. ನಾನ್ ಹೇಗಿರುತ್ತೆ ಅಂತ ಹೇಳ್ದೆ ಅಷ್ಟೇ. ನಾನು ಯಾವತ್ತೂ ಸ್ಕೂಲಿಗೆ ಹೋಗಲ್ಲ. ಸರಿ, ಅಳು ನಿಲ್ಸು. ನೀನ್ ಹೋಗ್ಬೇಡ. ಆದ್ರೆ ಟೀಚರ್ಗಳೆಲ್ಲ ನಿನ್ಗೆ ಹೀಗ್ ಸಮಾಧಾನ ಮಾಡಲ್ಲ. ಅವ್ರು ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿರ್ತಾರೆ. ಅದಕ್ಕೆ ಅವ್ರನ್ನ ಟೀಚರ್ ಅನ್ನೋದು. ಅಷ್ಟು ಸುಲಭವಾಗಿ ಹೀಗೆಲ್ಲ ಸಮಾಧಾನ ಯಾರು ಮಾಡಲ್ಲ ಹೈಡಿ. ಅದಕ್ಕೆ ಅವ್ರನ್ನ ವಿದ್ಯಾರ್ಥಿಗಳ ಜನರಲ್ ಅನ್ನೋದು. ವಿದ್ಯಾರ್ಥಿಗಳ ಜನರಲ್ಲ? ಗುಡ್ ಈವ್ನಿಂಗ್ ಅಂಕಲ್. ಇಲ್ಲಿ ವಾತಾವರಣ ತುಂಬಾ ಚಳಿ ಇದೆ ಅಲ್ವಾ? ಚಳಿಗಾಲ ಅಲ್ವಾ? ಏನ್ ಮಾಡೋದು? ವಾತಾವರಣದ ಬಗ್ಗೆ ಮಾತಾಡಕ್ಕಂತೂ ಬಂದಿರಲ್ಲ. ಅದೇನ್ ಹೇಳ್ಬೇಕು ಅದನ್ನ ನೇರವಾಗಿ ಹೇಳಿ. ನೇರವಾಗಿ ವಿಷಯಕ್ಕೆ ಬಾ ಅಂತ ಹೇಳ್ತಿದ್ದೀರಾ. ಟೀಚರ್ ಇಲ್ಲೇನ್ ಮಾಡ್ತಾ ಇದ್ದಾರೆ? ನಿಮ್ ಮೊಮ್ಮಗಳ ಬಗ್ಗೆ ಮಾತಾಡೋಣ ಅಂತ ಬಂದೆ. ಏನಕ್ಕಂದ್ರೆ ನಿಮ್ ಮೊಮ್ಮಗಳನ್ನ ಈ ಸಲ ಸ್ಕೂಲಿಗೆ ಸೇರ್ಸೋಣ ಅಂತ. ಒಳಗ್ ಹೋಗು ಹೈಡಿ. ಊಟಕ್ಕೆ ರೆಡಿ ಮಾಡ್ತಾ ಇರು. ನಾನಿಲ್ಲಿ ಇವ್ರ ಹತ್ರ ಸ್ವಲ್ಪ ಮಾತಾಡ್ತೀನಿ. ಗುಡ್ ಈವ್ನಿಂಗ್ ಹೈಡಿ. ಗುಡ್ ಈವ್ನಿಂಗ್ ಮಿಸ್ಟರ್ ಶ್ರೀವನ್. ಆದಷ್ಟು ಬೇಗ ಸಿಗೋಣ ಆಯ್ತಾ? ಏನಂತ ಅಂತ ಕೇಳಿಸ್ಕೊಂಡೆ ಚಿಪ್ಪಿ? ಬೇಗ ಸಿಗೋಣ ಅಂದ್ರು. ವಿದ್ಯಾಭ್ಯಾಸ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಲ್ವಾ? ನೀವು ನನಗೆ ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಆಯ್ತಾ? ನನ್ನ ಮೊಮ್ಮಗಳು ಹೈಡಿನ ನಾನು ಈ ಸಲ ಸ್ಕೂಲಿಗೆ ಕಳ್ಸೋದಿಲ್ಲ. ಮುಂದಿನ ಸಲನೂ ಕಳ್ಸಲ್ಲ. ನಾನು ಹೇಳದ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂಕಲ್. ಇದು ನಿಮ್ಗೋಸ್ಕರ.
ವಿದ್ಯಾರ್ಥಿಗಳು ಜನರಲ್ಲೂ ನಿಮ್ ಮನೆಯವ್ರಿಗೂ ಬರ್ತಾರೆ. ಅವ್ರು ಬಂದು ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಕೊಟ್ಬಿಟ್ಟು ಅವರು ಹೋಗ್ತಾ ಇರ್ತಾರೆ ನೋಡ್ಕೋಬೇಕಂದ್ರೆ. ಈಗ ಇಲ್ಲಿಂದ ಹೋದ್ರೆ ಒಳ್ಳೇದು. ಪ್ರೀತಿ ಅಂಕಲ್, ನಿಮಗೊಂದು ಸಿಹಿ ಸುದ್ದಿ ಇದೆ. ನನಗೆ ಇಲ್ಲಿ ಒಳ್ಳೆ ಕೆಲಸ ಸಿಕ್ಕಿದೆ. ಸದ್ಯದಲ್ಲೇ ನಾನು ಹೈಡಿನ ಆರಾಮಾಗಿ ನೋಡ್ಕೊಳ್ಬಹುದು. ಮುಂದಿನ ವಸಂತಕಾಲ ಬರೋಷ್ಟ್ರಲ್ಲಿ ನಾನು ವಾಪಸ್ ಬಂದು ಅವಳನ್ನ ಕರ್ಕೊಂಡು ಹೋಗ್ತೀನಿ. ತಾತ, ನಾನ್ ನಿನಗೆ ಒಳಗಡೆ ಇರು ಅಂತ ಹೇಳಿದ್ದೆ ತಾನೇ? ಟೀಚರ್ ಕೊಟ್ಟಿದ್ದ ಚೀಟಿಯಿಂದ ಇದ್ರೆಲ್ಲ ಬೇಜಾರಾಗ್ತಿದೆ ಅಲ್ವಾ ನಿಮ್ಗೆ? ಅದ್ ನನಗೆ ಗೊತ್ತು. ಹೈಡಿ, ಇದು ದೊಡ್ಡವ್ರ ವಿಚಾರ, ನೀನ್ ತಲೆ ಹಾಕ್ಬೇಡ. ಆದ್ರೆ ಏನಾಯ್ತು ಅಂತ ನನಗೆ ಗೊತ್ತಾಗ್ಬೇಕು. ಹೇಳಿ ತಾತ ಪ್ಲೀಸ್. ಊರಿನ ಜನ ಸರಿಯಾಗಿ ಹೇಳ್ತಾ ಇರ್ತಾರೆ ನಿಮ್ ಬಗ್ಗೆ. ದೆವ್ವ ತರ ಆಡೋ ಕಡೆ ನೀವು ಅಂತ. ಈ ತರ ನನ್ನ ಹತ್ರ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಈಗ ಒಳಗ್ ಬಂದು ಮಲ್ಕೊಂಡ್ರೆ ಸರಿ. ಇವತ್ ನಿನಗೆ ಊಟ ಇಲ್ಲ ಆಯ್ತಾ? ನೀನ್ ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಯಂಗ್ ಲೇಡಿ? ಮೇಕೆ ಮರಿ, ನಿನಗೆ ರಾಜ ಯಾರು ಅಂತಾನು ಕರೆಕ್ಟಾಗಿ ಗೊತ್ತಿಲ್ವಾ? ನಿನಗ್ ಬುದ್ಧಿನೇ ಇಲ್ಲ. ಒಳಗಡೆ ಹೋಗು ಹುಡುಗಿ. ಒಬ್ಬ ಟೀಚರ್ ಆಗಿ ಇದು ನನ್ನ ಆಜ್ಞೆ. ಚಿಪ್ಪಿ, ನಂಗ್ ದಾರಿ ಗೊತ್ತಿದೆ. ಸ್ಕೂಲಿಗೆ ಹೋಗೋಕ್ಕಿಂತ ಇದೇನೆ ವಾಸಿ ಅನ್ಸುತ್ತೆ. ಭಯ ಪಡುವಂಥದ್ದು ಏನೂ ಇಲ್ಲ ಚಿಪ್ಪಿ, ಏನೂ ಇಲ್ಲ. ಜೋಸೆಫ್, ನಾನು ಫಾಲೋ ಮಾಡ್ಕೊಂಡ್ ಬಂದ್ಯಾ? ನೀನ್ ಬಂದ್ರೆ ನಂಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ನಾಳೆ ನಾವು ಕೆರೆ ಹತ್ರ ಹೋಗೋಣ. ಇವತ್ತು ಟ್ರೀ ಹೌಸ್ ಅಲ್ಲೇ ಇರೋಣ, ಆಯ್ತಾ? ನೀನ್ ಬೇಕಿದ್ರೆ ಇಲ್ಲೇ ಇದ್ದು ಕಾವಲ್ ಕಾಯಬಹುದು. ನಕ್ಷತ್ರಗಳೇ, ಅವ್ರು ನನ್ನ ಹುಡುಕ್ತಾ ಇರೋ ಹಾಗೆ ಮಾಡಿ. ನಂಗೆ ಸ್ಕೂಲಿಗೆ ಹೋಗಕ್ ನಿಜವಾಗ್ಲೂ ಇಷ್ಟ ಇಲ್ಲ. ಹೈಡಿ, ಹೈಡಿ, ಟೈಮ್ ಆಯ್ತು, ಎದ್ದೇಳು. ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು.
ಹೈಡಿ ಹೈಡಿ ಎಲ್ಲಿದ್ದೀನಿ? ಓ ಹಾ, ಟ್ರೀ ಹೌಸ್ ಅಲ್ಲಿ. ಸರಿಯಾಗಿ ಹೇಳ್ತಿದ್ಯಾ ಚಿಪ್ಪಿ. ತಿಂಡಿ ತಿನ್ಕೊಂಡು ನಾವು ಕೇವ್ ಕಡೆಗೆ ಹೋಗ್ಬೇಕು. ಬೆಳಗ್ಗೆ ಯಾರು ಬಂದಿರೋದದು? ಗುಡ್ ಮಾರ್ನಿಂಗ್ ಕಣಮ್ಮ. ಅಂಕಲ್, ಇಲ್ಲಿ ಹೈಡಿ ಬಂದಿದ್ದಾಳ? ಹೈಟಿನಾ? ಇಲ್ಲ, ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಯಾಕಂದ್ರೆ ಅವಳು ಮನೇಲಿ ಇಲ್ವೇ ಇಲ್ಲ. ಪೀಟರ್ ಪೀಟರ್ ಕೆಳಗ್ ಬಂದೆ. ಅಂಕಲ್, ಏನಾಯ್ತು? ಹೈಡಿ ಎಲ್ಲಿ? ಅವಳು ಕಾಣೆ ಆಗಿದ್ದಾಳೆ. ಕಾಣೆ ಆಗಿದ್ದಾಳ? ಹಾಗಾದ್ರೆ ಅವಳು ಎಲ್ಲಿಗೆ ಹೋಗಿರ್ಬೋದು? ನನ್ಗನ್ಸುತ್ತೆ ಅವಳು ಸೀಕ್ರೆಟ್ ರೂಮಲ್ಲಿ ಇಲ್ಲ, ಅಥವಾ ಕೆರೆ ಹತ್ರ. ಕೆರೆ ಹತ್ರ ಯಾಕೆ? ನಾವು ಮೊನ್ನೆ ಅಲ್ಲಿಗೆ ಹೋಗಿದ್ವಿ, ಅಲ್ಲೊಂದ್ ಗುಹೆ ಇದೆ. ನಾನು ಅಲ್ಲಿ ಕರ್ಕೊಂಡು ಹೋಗಿದ್ದೆ ಅವಳನ್ನ. ನನಗೀಗ ಅರ್ಥ ಆಯ್ತು. ನಾನು ಅಲ್ಲಿಗೆ ಹೋಗಿ ಹುಡುಕ್ತೀನಿ, ನೀನಿನ್ ಜಾಗದಲ್ಲಿ ಹುಡುಕು, ಆಯ್ತಾ? ಅವಳು ಸಿಕ್ಕಿದ್ರೆ ಒಂದ್ಸಲ ಊದು, ಸಿಕ್ಕಿಲ್ಲ ಅಂದ್ರೆ 2 ಸಲ. ಆಮೇಲೆ ನನ್ ಮನೆ ಹತ್ರ ಹೋಗು. ಅಷ್ಟರಲ್ಲಿ ಅವಳು ಬಂದಿರ್ಬೋದು. ಅವಳು ಬಂದಿದ್ರೆ ನೀನು ಮತ್ತೆ ಊದು. ಜಾಗ ಎಲ್ಲೂ ಸಿಗಲ್ಲ. ಸೀಸನ್ ಚೇಂಜ್ ಆದ್ಮೇಲೆ ಮತ್ತೆ ಆರಾಮಾಗಿ ಪೀಟರ್ ಜೊತೆ ಮೇಕೆ ಕಾಯಕ್ ಹೋಗ್ಬಹುದು. ನಡಿ, ನಮ್ ಹೊಸ ಮನೆ ನೋಡಕ್ ಹೋಗೋಣ. ಹೈಡಿ, ನೀನ್ ಮೇಲಗಡೆ ಇದೆಯಾ? ಹೈಡಿ, ಈ ದಿನ ಫ್ರೆಶ್ ಆಗಿದೆ. ಅವಳು ಇಲ್ಲಿರ್ಬೋದು, ಆದ್ರೆ ಇವಾಗ ಎಲ್ಲೋದ್ಲು? ಇದು ನನ್ನ ಬೆಡ್ರೂಮ್ ಆಗಿರುತ್ತೆ. ಚೆನ್ನಾಗಿದೆ ಅಲ್ವಾ ಚಿಪ್ಪಿ? ನಿಂಗೇನನ್ಸುತ್ತೆ? ಹೇ ಜೋಸೆಫ್, ಅದು ನನ್ನ ಬೆಡ್. ನೋಡು, ಚಿಪ್ಪಿಗೂ ಗೊತ್ತಾಗ್ತಿದೆ ನೀನ್ ನನ್ ಜಾಗದಲ್ಲಿ ಮಲಗಿದ್ಯಾ ಅಂತ. ಇಬ್ರು ಜಗಳ ನಿಲ್ಲಿಸ್ತೀರಾ? ನಿಲ್ಸಿ, ನೀವು ನಿಲ್ಲಿಸ್ತೀರಾ? ನಮ್ ಹೊಸ ಮನೆನ ಹಾಳು ಮಾಡ್ತಾ ಇದ್ದೀರಾ. ಈಗ ನಿಲ್ಲಿಸ್ತೀರೋ ಇಲ್ವೋ? ಚಿಪ್ಪಿ ವಾಪಸ್ ಬಾ. ಚಿಪ್ಪಿ, ನಡಿ ಜೋಸೆಫ್, ನಾವು ಚಿಪ್ಪಿನ ಹುಡುಕ್ಬೇಕು. ನಂಗೆ ಅಜ್ಜಿ ಹೇಳ್ಕೊಟ್ಟಿದ್ರು, ಕಣ್ ಕಾಣಿಸ್ತಾ ಇದ್ದಾಗ ನಡೆಯೋ ದಾರಿನ ಫೀಲ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಚಿಪ್ಪಿ ಚಿಪ್ಪಿ, ನೀವು ರಾಕ್ಷಸ ಅಂತಾರ ಆಡೋ ಕಳ್ಳಿ. ಅವಳು ಸರಿಯಾಗಿ ಹೇಳಿದ್ಲು. ಚಿಪ್ಪಿ, ಹೈಡಿ ಎಲ್ಲಿ? ಇಲ್ಲಿ ಹತ್ರ ಎಲ್ಲೋ ಇರ್ಬೇಕು. ಹೈಡಿ, ಚಿಪ್ಪಿ ಎಲ್ಲಿದ್ಯಾ?
ಜೋಸೆಫ್ 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 ಹೈಡಿ ನೀನದು? ಜೋಸೆಫ್ ಗುಡ್ ಬಾಯ್. ಹೈಡಿ ನಿನ್ ಜೊತೆ ಇದ್ಲಾ? ಹೈಡಿ 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 ಎಲ್ಲಿದ್ದೀರಾ? ಹೈಡಿ ನೀನ್ ಎಲ್ಲಿದ್ಯೋ ಅಲ್ಲೇ ಇರು, ನಾನ್ ಬರ್ತಾ ಇದ್ದೀನಿ. ಮಾತ್ ನಿಲ್ಲಿಸ್ಬೇಡ ಹೈಡಿ, ನೀನ್ ಎಲ್ಲಿದ್ಯಾ ಅಂತ ನನಗೆ ಹೇಳು. ನಾನು ಇಲ್ಲಿದ್ದೀನಿ ತಾತ, ಇಲ್ಲಿ. ಮಾತಾಡ್ತಾ ಇರು ಹೈಡಿ, ನಾನ್ ನಿನ್ ಹತ್ರನೇ ಇದ್ದೀನಿ. ನಂಗೆ ಹಿಡ್ಕೊಳಕ್ ಆಗ್ತಿಲ್ಲ. ಅಪ್ಪ ತಾತ. ಈಗ ಮನೆಗೆ ಹೋಗೋಣ ಆಯ್ತಾ? ಹೈಡಿ ನೀನ್ ಯಾಕೆ ಮನೆ ಬಿಟ್ಟು ಹೋಗಿದ್ದು ಅಂತ? ನನ್ನ ಕ್ಷಮಿಸ್ಬಿಡಿ. ಪೀಟರ್ ಸ್ಕೂಲ್ ಬಗ್ಗೆ ಹೇಳಿದ್ದ, ಹಾಗೆ ಆ ಟೀಚರ್ ಬಗ್ಗೆನೂ. ಆ ವಿದ್ಯಾರ್ಥಿಗಳ ಚಂದ್ರ ಅವ್ರು ನಿಮ್ ಜೊತೆ ಮಾತ್ ಬೇರೆ ಆಡ್ತಿದ್ರು, ಹಾಗೆ ಚೀಟಿ ಕೂಡ ಕೊಟ್ರು. ಅದೇನಂದ್ರೆ ತಾತ, ನೀವ್ ನನ್ನ ಸ್ಕೂಲಿಗೆ ಕಳಿಸ್ಬೇಡಿ ಪ್ಲೀಸ್. ಇಲ್ಲ ಹೈಡಿ, ಮಿಸ್ಟರ್ ಟ್ರೇವರ್ ಒಳ್ಳೆ ಮನುಷ್ಯನೇ. ಪೀಟರ್ ಹೇಳಿದ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ. ಸ್ಕೂಲ್ ಅಂದ್ರೆ ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ ಆಯ್ತಾ? ನೀವು ಸ್ಕೂಲಿಗೆ ಹೋಗಿದ್ದೀರಾ ತಾತ? ನಿನ್ನ ವಯಸ್ಸಲ್ಲಿದ್ದಾಗ ಹೋಗಿದ್ದೆ. ಆದ್ರೆ ಈ ಸಲ ನೀನು ಮನೆಯಲ್ಲಿ ಒಂದು ಹಳೆ ಕರಡಿ ಜೊತೆನೆ ಇರ್ತೀಯಾ. ಸಾರಿ, ನಿಮ್ನ ಕರಿಬಾರ್ದಾಗಿತ್ತು. ಅಂದ್ರೆ ನೀವ್ ನನ್ನ ಸ್ಕೂಲಿಗೆ ಕಳಿಸ್ಬೇಕು ಅನ್ಕೊಂಡಿದ್ದೀರಾ? ನಿಜವಾಗ್ಲೂ? ಆದ್ರೆ ಇವತ್ತು ಹೋಗಿದ್ಯಲ್ಲ, ಆ ರೀತಿ ಯಾವತ್ತೂ ಮನೆ ಬಿಟ್ಟು ಹೋಗ್ಬಾರ್ದು ಆಯ್ತಾ? ಸರಿ ತಾತ, ಅರ್ಥ ಆಯ್ತು. ನಿಮ್ಮಲ್ಲಿ ಯಾವತ್ತೂ ಈ ತರ ಮಾಡಲ್ಲ, ಪ್ರಾಮಿಸ್. ಸ್ಕೂಲಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ಮೇಲೆ ನಂಗೆ ಯಾಕೇನೋ ಹೇಳಲೇ ಇಲ್ಲ ನೀವು? ನಾನು ಹೇಳ್ಬೇಕಾಗಿತ್ತು ಹೈಡಿ, ನನ್ನ ಕ್ಷಮಿಸು. ನನ್ನೂ ಕ್ಷಮಿಸ್ಬಿಡಿ ತಾತ. ಏನಾಯ್ತು ನಿನ್ಗೆ? ನೀ ನಮ್ಗೆ ಭಯ ಪಡಿಸ್ದೆ. ಯಾಕೆ ನೀನ್ ನೋಡೋದೆ? ಸ್ಕೂಲಿಗೆ ಹೋಗಕ್ಕೆ ಇಷ್ಟ ಇರ್ಲಿಲ್ಲ. ಓ, ನಿಜವಾಗ್ಲೂ? ಹೌದು, ನಿಜವಾಗ್ಲೂ ಗೋಡ್ ಜನರಲ್. ಹೈಡಿಗೆ ಏನ್ ಕತೆ ಹೇಳೋಕ್ಕೂ ಮುಂಚೆ ನೀನ್ ಯೋಚನೆ ಮಾಡ್ಬೇಕು. ಅವಳ ಯೋಚನೆ ಬೇರೆ ಇರುತ್ತೆ, ನಿನ್ ಯೋಚನೆ ಬೇರೆ ಇರುತ್ತೆ. ಸಾರಿ ಅಂಕಲ್, ನಾನ್ ಬೇಕು ಅಂತ ಮಾಡ್ಲಿಲ್ಲ. ಆದ್ರೆ ತಾತ ಹೇಳಿದ್ರು ಈ ವಿಂಟರ್ ನಾನು ಇಲ್ಲೇ ಇರ್ತೀನಂತೆ. ಇವತ್ ನೀನು ಸೂರ್ಯೋದಯ ನೋಡ್ಬೇಕಾಗಿತ್ತು. ಇಷ್ಟ ಚೆನ್ನಾಗಿತ್ತು ಗೊತ್ತಾ?
ಇನ್ಮುಂದೆ ನಾನೇ ಹೈಡಿನ ನೋಡ್ಕೋತೀನಿ. ಮುಂದಿನ ವಸಂತಕಾಲ ಬರೋಷ್ಟ್ರಲ್ಲಿ ನಾನೇ ಅಲ್ಲಿಗೆ ಬಂದು ಅವಳನ್ನ ಕರ್ಕೊಂಡು ಹೋಗ್ತೀನಿ. ನಿನ್ನ ಯಾರು ನನ್ನಿಂದ ದೂರ ಮಾಡಕ್ಕಾಗಲ್ಲ, ಆಗೋದಿಲ್ಲ.